ಈ ಟ್ರಕ್ಗಳು ಜಂಗಲ್ ಒಳಗಡೆ ಏನಕ್ಕೆ ಹೋಗ್ತಿದಾವೆ? ನಾನ್ ಇದಕ್ಕೂ ಮೊದ್ಲು ಬೇಕಾದಷ್ಟು ಟ್ರಕ್ಗಳನ್ನ ಕಾಡೊಳಗೆ ಹೋಗೋದನ್ನ ನೋಡಿದೀನಿ. ಆದ್ರೆ ಇವರು ಕಾಡೊಳಗಡೆ ಹೋಗೋದು ಬರೋದು ಯಾಕೆ ಮಾಡ್ತಾರೆ? ನಡಿ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಅಂತ. ಡೈಲಿ ಟ್ರಕ್ಗಳು ಒಳಗಡೆ ಹೋಗಿ ವಾಪಸ್ ಕಾಡಿಂದ ಬರ್ತಿದೆ ಅಂದ್ರೆ ಏನೋ ನಡೀತಿದೆ ಅಂತ ಅರ್ಥ. ನಮ್ ಕೆಲ್ಸ ಈಗ ಮುಗೀತು. ಆದ್ರೆ ನೀನ್ ನನ್ಗೆ ಮೊದ್ಲು ಇದನ್ನ ಹೇಳು, ಬಾಸ್ ಇಲ್ಲಿ ಏನ್ ಪ್ಲಾನ್ ಮಾಡ್ಬೇಕಂತಿದ್ದಾರೆ? ಅಯ್ಯೋ ನಿನಗ್ ಗೊತ್ತಿಲ್ವಾ? ಬಾಸ್ ಇದರಿಂದ ಒಂದು ದೊಡ್ಡ ಜಂಗಲ್ ರೆಸಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆದ್ರೆ ಇದು ಸರ್ಕಾರದ ಜಮೀನಲ್ವಾ, ಇಲ್ಲಿ ರೆಸಾರ್ಟ್ ಹೇಗ್ ಮಾಡಕ್ಕಾಗುತ್ತೆ? ಅದ್ರ ಪರ್ಮಿಷನ್ ಸಿಗೋದೇ ಇಲ್ಲ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದ್ರೆ ಕಾಡಲ್ಲಿ ಆಳ್ವಿಕೆ ಮಾಡೋದೇ ನನಗಿಷ್ಟ. ಒಂದ್ಸರಿ ರೆಸಾರ್ಟ್ ಆಗ್ಬಿಟ್ರೆ ಆಗ ಪರ್ಮಿಷನ್ ಸಿಕ್ಕೇ ಬಿಡುತ್ತೆ. ದೊಡ್ಡ ದೊಡ್ಡ ಮಂತ್ರಿಗಳಿಂದ ಹಿಡಿದು ಅವರ ಸಂತ್ರಿಗಳವರೆಗೂ ನನ್ನ ಸ್ನೇಹಿತರು. ಪರ್ಮಿಷನ್ ತಗೊಳ್ಳೋದ್ರಲ್ಲಿ ಏನು ತೊಂದರೆ ಆಗಲ್ಲ. ಇವ್ರು ಮಾಡೋದು ಸರಿ ಇಲ್ಲ. ಈ ಸುಂದರವಾದ ಕಾಡನ್ನ ನಾಶ ಮಾಡಿ ಅವರು ರೆಸಾರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಈ ವಿಷಯನ ನಾವ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಲಡ್ಡು ಸಿಂಗ್ ಸರ್ಗೆ ಲಡ್ಡು ಸಿಂಗ್ ಹತ್ರ ಆಮೇಲೆ ಮಾತಾಡು. ಮೊದ್ಲು ನಮ್ ಬಾಸ್ ಮಂಗಲ್ ಸಿಂಗ್ ಹತ್ರ ಮಾತಾಡು. ಮಂಗಲ್ ಸಿಂಗ್ ಯಾರು? ನಮ್ಮ ಬಾಸ್. ಈಗ ಬಾಯಿ ಮುಚ್ಕೊಂಡು ನನ್ ಜೊತೆ ನಡೀರಿ, ಇಲ್ಲ ಅಂದ್ರೆ ನನಗೆ ಸಿಟ್ಟು ಬಂದ್ರೆ ಭೂಮಿ ಸಿಡಿಯುತ್ತೆ, ಆಕಾಶ ಕೆಳಗ್ ಬೀಳತ್ತೆ. ಹಾಗ್ಯಾಕ್ ನೋಡ್ತಾ ಇದ್ದೀರಾ? ನನ್ನನ್ನ ಸಾಧಾರಣ ಅಂತ ಅನ್ಕೋಬೇಡಿ. ನಡೀರಿ ಮುಂದೆ, ನಡೀರಿ. ಬಾಸ್, ಈ ಮಕ್ಕಳು ಅಲ್ಲಿ ಅಡ್ಕೊಂಡು ನಮ್ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ರು. ಶಭಾಷ್ ಮೆಣಸಿನ್ಕಾಯಿ, ನೀನ್ ತುಂಬಾ ಕೆಲ್ಸಕ್ಕೆ ಬರೋ ವ್ಯಕ್ತಿ. ಮಕ್ಳೇ, ಬೇಗ ಹೇಳಿ, ಇಲ್ಲೇನ್ ಮಾಡ್ತಾ ಇದ್ರಿ ನೀವು? ಅಂಕಲ್, ನೀವ್ ಏನ್ ಮಾಡಕ್ ಹೊರಟಿದ್ದೀರೋ ಅದು ಸರಿ ಅಲ್ಲ. ಇವಾಗ್ಲೇ ಎಲ್ಲ ನಿಲ್ಲಿಸ್ಬಿಡಿ, ಇಲ್ಲಾಂದ್ರೆ ನಾನು ಪೊಲೀಸ್ನ ಫೋನ್ ಮಾಡಿ ಕರಿತೀನಿ. ಓ, ಈ ಮಗು ಪೊಲೀಸ್ನ ಕರೀತಾನ? ಹಿಡಿರಿ ಇವ್ರನ್ನೆಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಾನ್ ಕಾಡಲ್ಲಿ ಆಳ್ವಿಕೆ ಮಾಡೋನು, ನೀನ್ ನನಗೆ ಹೊಡೆಯೋ ಮೂಡಲ್ಲಿದ್ಯಾ? ಹೊಡಿರಿ ಇವ್ನ. ಅಷ್ಟೊಂದು ತಿಂತೀಯಾ? ಒಂದ್ ಮಗುನ ಹಿಡಿಯಕ್ಕಾಗಲ್ವಾ ನಿನ್ ಕೈಲಿ? ಸಾಕು, ತುಂಬಾ ಶೌರ್ಯ ತೋರ್ಸಿದ್ಯಾ ಮಗು. ನಿನಗೆ ನಿನ್ ಸ್ನೇಹಿತರ ಪ್ರಾಣದ ಮೇಲೆ ಪ್ರೀತಿ ಇದ್ರೆ ಸುಮ್ನೆ ಇವ್ರಗಳ ಜೊತೆ ಎದ್ ನಿಂತ್ಕೋ. ಶಿವ, ನೀನ್ ಇವ್ರನ್ನೆಲ್ಲ ಸುಮ್ನೆ ಯಾಕೆ ಬಿಟ್ಟೆ? ನಮ್ಮೆಲ್ಲರನ್ನು ಲಡ್ಡು ಸಿಂಗ್ ಸರ್ ಬಂದು ಕಾಪಾಡ್ತಿದ್ರು. ಲಡ್ಡು ಸಿಂಗ್ ಬರೋದಕ್ಕೆ ನೀ ಫಸ್ಟ್ ಅವ್ರಿಗೆ ಹೇಳ್ಬೇಕಲ್ವಾ? ಕಟ್ಟಿ ಇವ್ರನ್ನೆಲ್ಲ ಒಟ್ಟಿಗೆ.
ರೇವಾ, ನಾವೆಲ್ಲರೂ ಒಟ್ಟಿಗೆ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ನಾನು ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಬರ್ತೀನಿ. ನೀವು ಹೇಗಾದ್ರೂ ಮಾಡಿ ಇವ್ರನ್ನ ಇಲ್ಲಿ ಮ್ಯಾನೇಜ್ ಮಾಡಿ. ಓಕೆ ಶಿವ. ಅರೆ ನನ್ ಮುಖ ಏನ್ ನೋಡ್ತಾ ಇದ್ದೀರಾ? ಹೋಗಿ ಹಿಡೀರಿ ಅವನ್ನ. ಎಲ್ಲಿವರೆಗೂ ನಮ್ ರೆಸಾರ್ಟ್ ಮಾಡಿ ಮುಗ್ಸಕ್ಕಾಗಲ್ವೋ ಅಲ್ಲಿವರೆಗೂ ಯಾರು ಪೊಲೀಸ್ ಹತ್ರ ಹೋಗಕ್ಕಾಗ್ಬಾರ್ದು. ಹಿಡೀರಿ ಅವನ್ನ. ಹಲೋ ಹಲೋ, ಮಿರ್ಚಿ ಮಾತಾಡೋದು. ಆ ಹುಡುಗನ್ ಸೈಕಲ್ಲು ಈ ಮರದ ಕೆಳಗಡೆ ನಿಂತಿದೆ. ಆ ಮಗು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಮಗು ಅಂತ ಹೇಳ್ಬೇಡಿ ಮಿರ್ಚಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅಯ್ಯೋ ಕಾಪಾಡಿ, ಕಾಪಾಡಿ, ಅಯ್ಯೋ ಕಾಪಾಡಿ, ನನ್ನ ತಲೆ ಕೆಳಗೆ ಮಾಡಿ ಕಟ್ ಹಾಕಿದಾನೆ. ಕಾಪಾಡಿ, ಅಯ್ಯೋ ಕಾಪಾಡಿ. ಹಲೋ ಲಡ್ಡು ಸಿಂಗ್ ಸರ್. ಎಸ್ ಎಸ್ ಶಿವ, ಸರಿ ಸರಿ, ನಾನು ಈಗಲೇ ಬರ್ತಾ ಇದ್ದೀನಿ. ನೀನ್ ಹೆದರ್ಬೇಡ, ನಾನು ಈಗಲೇ ಬರ್ತೀನಿ. ನಾನ್ ಬರೋ ತನಕ ನೀನ್ ಸುಮ್ನಿದ್ಬಿಡು. ಲಡ್ಡು ಸಿಂಗ್ ಎಲ್ರು ಸಂಹಾರ ಮಾಡ್ತಾನೆ. ಓಕೆ? ಬಾಯ್. Have a nice ಕಾಪಾಡಿ, day. ಕಾಪಾಡಿ, ಕಾಪಾಡಿ, ಕಾಪಾಡಿ. Hey. ಹಲೋ ಬಾಸ್, ಬಾಸ್, ಈ ಹುಡುಗ ಇಲ್ಲಿದ್ದಾನೆ ಬಾಸ್. ಅರೆ ಯಾಕೆ ಕಿರ್ಚ್ತಾ ಇದೀಯಾ? ಹಿಡಿ ಅವನ್ನ. ಕಾಪಾಡಿ, 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 ಅಯ್ಯೋ ಕಾಪಾಡಿ, ಕಾಪಾಡಿ, ಕಾಪಾಡಿ. ಇವರೆಲ್ಲ ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚ್ತಾ ಇದ್ದಾರೆ? ಒಂದ್ ಮಗುನ್ ಸಂಭಾಳ್ಸಕ್ಕಾಗ್ಲಿಲ್ವಾ ಇವ್ರ ಕೈಲಿ? ಅವರೇ ಮಕ್ಳು ತರ ಕಿರ್ಚ್ತಾ ಇದ್ದಾರೆ. ಅದೇನೇ ಆಗ್ಲಿ ಅವನ್ನ ಹಿಡ್ದು ಹಾಕಿ. ಕಾಪಾಡಿ, ಕಾಪಾಡಿ. ಕಾಪಾಡಿ. ಏನ್ ನಡೀತದೆ ಇದೆಲ್ಲ? ಆ ಹುಡುಗ ಏನ್ ಮಾಡ್ದ? ಗೊತ್ತಿಲ್ಲ. ಆ ಹುಡುಗ ತುಂಬಾ ಖತರ್ನಾಕಿದ್ದಾನೆ. ನೋಡಿದ್ರ ಹೇಗ್ ಫೈಟ್ ಮಾಡ್ತಾನೆ ಅವನು. ನಾವು ಜಾಗ್ರತೆ ಇರ್ಬೇಕು. ನೀವೆಲ್ಲ ಕೆಲ್ಸಕ್ ಬಾರ್ದವ್ರು, ಏನು ಪ್ರಯೋಜನ ಇಲ್ಲ.
ಒಂದು ಮಗುನ ಹಿಡಿಯೋದಕ್ಕಾಗ್ಲಿಲ್ವಾ? ಮಗು ಅಂತ ಹೇಳ್ಬೇಡಿ ಅಂಕಲ್, ಅವನು ಈಗ ಬಂದ್ಬಿಡ್ತಾನೆ, ತುಂಬಾ ಹೊಡಿತಾನೆ. ಜಂಗಲ್ ಅಲ್ಲಿ ಮಂಗಲ್ ಅಂಕಲ್, ಇವಾಗ್ಲೂ ಸಮಯ ಇದೆ. ನನ್ನ ಗೆಳೆಯರನ್ನ ನೀವು ಸುಮ್ನೆ ಬಿಟ್ಬಿಡಿ, ಇಲ್ಲಾಂದ್ರೆ ನೀನು ಈಗ್ಲೇ ಬಂದು ನನಗೆ ಶರಣಾಗ್ಬಿಡು. ಇಲ್ಲ ಅಂದ್ರೆ ನಿನ್ ಸ್ನೇಹಿತರನ್ನೆಲ್ಲ ಮುಗಿಸ್ಬಿಡ್ತೀನಿ. ಹೌದು, ಮುಗಿಸ್ಬಿಡ್ತೀನಿ. ಇದನ್ನ ನಾನು ಯಾಕೆ ಮುಂಚೆನೆ ಯೋಚಿಸ್ಲಿಲ್ಲ? ವಾಪಸ್ ಬಂದ್ಬಿಡು. ಇಲ್ಲ, ನನ್ನ ಗೆಳೆಯರನ್ನ ಬಿಟ್ಬಿಡಿ, ಆಮೇಲೆ ನಾನು ನಿಮ್ ಕಡೆಯವ್ರನ್ನ ಬಿಟ್ಬಿಡ್ತೀನಿ. ಕೇಳಿದ್ರ ನೀವೆಲ್ಲ? ಇವನ್ ಹೇಳ್ತಾನೆ ನಿಮ್ಮನ್ನ ಬಿಟ್ಬಿಟ್ರೆ ಅವ್ನ್ ನಮ್ ಕಡೆಯವ್ರನ್ನ ಬಿಡ್ತಾನಂತೆ. ಅರೆ ನನ್ ಕಡೆ 20 ಜನ ಇದ್ದಾರೆ. 20 ಮತ್ತೆ ನೀನು ಒಬ್ಬನೇ. 20 ಜನದಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ದಾರೆ ಅಂಕಲ್. ಸರಿಯಾಗಿ ಎಣ್ಸ್ಕೊಳ್ಳಿ. ಓವರ್ ಅಂಡ್ ಔಟ್. ಎಸ್ ಸರ್, ನೀವ್ ಎಲ್ಲಿದ್ದೀರಾ? ಹಾ ಶಿವ, ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ, ನಾನು ಇವಾಗ್ಲೇ ವಾಪಸ್ ಹೋಗ್ತೀನಿ. ಆದ್ರೆ ಅವ್ರ ಬಳಿ ಇನ್ನೂ ಒಂದ್ ಸ್ವಲ್ಪ ಜನ ಇದಾರಲ್ಲ, ಅವ್ರನ್ನ ನಾನು ಮೊದಲು ದೂರ ಮಾಡ್ಬೇಕು. ಮಂಗಲ್ ಅಂಕಲ್ ಕಮೇನ್. ಮಂಗಲ್ ಅಂಕಲ್ ಕಮೇನ್. ಅರೆ ಅಂಕಲ್, ಅವನು ನಿಮ್ಮನ್ನ ಕರೀತಿದ್ದಾನೆ. ಎಸ್ ಹೇಳು ಶಿವ, ಏನಿಷ್ಟು ಪ್ರೀತಿಯಿಂದ ಕರೀತಾ ಇದೀಯಾ? ಅನ್ಸುತ್ತೆ ನಿನ್ ಧೈರ್ಯ ಕಡಿಮೆ ಆಯ್ತು ಅಂತ. ನನಗ್ ಭಯ ಆಗ್ತಿದೆ. ನನಗ್ ಗೊತ್ತಾಗ್ತಾ ಇಲ್ಲ ಎಲ್ಲಿ ಬಂದಿದ್ದೀನಿ ಅಂತ. ಸಾರಿ. ನೀವು ನನ್ನನ್ನ ವಾಪಸ್ ಕರ್ಕೊಳ್ಳಿ. ನಿಮ್ ಕಡೆಯವರು ಇಲ್ಲಿಲ್ಲ. ನಿಮ್ ಕಡೆಯವ್ರನ್ನ ಇನ್ನೊಂದ್ ಸ್ವಲ್ಪ ಜನನ ಕಳ್ಸಿ. ನೀನೆಲ್ಲಿದೀಯಾ ಅದನ್ನಾದ್ರೂ ಸರಿಯಾಗಿ ಹೇಳು. ಇಲ್ಲೊಂದು ದೊಡ್ಡ ಗುಹೆ ಇದೆ, ಮತ್ತೆ ಒಂದು ಬೂತ್ ಬಂಗ್ಲೆ ಇದೆ. ಇವೆರಡು ಕಡೆ ಎಲ್ ಬೇಕಾದ್ರೂ ಸಿಗ್ತೀನಿ. ಏಯ್ ಹೋಗು, ಕಾಡಲ್ಲಿ ಎಲ್ಲಿ ಗುಹೆ ಮತ್ತು ಪಾಳ್ ಬಂಗ್ಲೆ ಇದೆ ಅಲ್ಲೇ ಎಲ್ಲೋ ಶಿವ ಸಿಗ್ತಾನೆ. ಹಿಡ್ಕೊಂಡ್ ಬನ್ನಿ ಅವನ್ನ. ಮಂಗಲ್ ಹತ್ರನೇ ಹೊಡೆದಾಟಕ್ ಹೊರಟಿದ್ದ. ನನ್ ಜನ ಎಲ್ಲ ಕೇಳಿಸ್ಕೊಳ್ಳಿ. ಕಾಡಲ್ಲಿ ಗುಹೆ ಮತ್ತು ಪಾಳ್ ಬಂಗ್ಲೆ ಇದೆ, ಅಲ್ಲೇ ಹೋಗಿ. ಶಿವ ಅಲ್ಲೇ ಸಿಗ್ತಾನೆ. ನಾವ್ ಈ ಯುದ್ಧ ಗೆದ್ಬಿಟ್ವಿ. ಶಿವ ಸೋಲ್ ಒಪ್ಕೊಂಡಿದ್ದಾನೆ. ಹೋಗಿ. ಈಗ ನೋಡಿ, ನನ್ ಜನ ನಿಮ್ ಶಿವನ ಎಳ್ಕೊಂಡಿಲ್ಲಿ ಕರ್ಕೊಂಡು ಬರ್ತಾರೆ. ಮತ್ತೆ ನಾನು ಅವನ್ನ ಹೇಗ್ ವಿಚಾರಿಸ್ಕೋತೀನಿ ಅಂತ ಕಾಡಲ್ಲಿ ಆಳ್ವಿಕೆ ಮಾಡ್ತೀನಿ. ಬೇಗ ಬನ್ನಿ, ಲಾಸ್ಟ್ ರೂಮು, ಬೇಗ. ನೋಡು, ನೇಮ್ ಪ್ಲೇಟ್ ಕೂಡ ಹಾಕಿಟ್ಟಿದ್ದಾನೆ.
ಕಾಪಾಡಿ ಕಾಪಾಡಿ. ಹೇ ಅಂಕಲ್ ಬನ್ನಿ, ಫೈಟ್ ಮಾಡಲ್ವಾ? ಬನ್ನಿ. ನೀವೆಲ್ಲ ಯಾಕೆ ಕಿರ್ಚಾಡ್ತಿದ್ದೀರಾ? ಏನಾಗ್ತಿದೆ? ಯಾರನ್ನ ಹಿಡಿದ್ರು? ಯಾರು ಕಚ್ಚಿದ್ರು? ನಮ್ಮನ್ ಕುರಿ ಮಾಡ್ಬಿಟ್ಟಿದ್ದಾನೆ. ಅಯ್ಯೋ, ಇಲಿಗಳೆಲ್ಲ ಮೈ ಮೇಲೆ ಹತ್ಕೊಂಡ್ಬಿಟ್ಟಿದ್ದಾವೆ. ನಮ್ಮನ್ನೆಲ್ರನ್ನು ಮೂರ್ಖನನ್ವಂಗ್ ಮಾಡಿದ್ದಾನೆ. ಅಯ್ಯೋ, ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಯ್ಯೋ ಅಯ್ಯೋ. ಒಂದು ಇಲಿ ಎಷ್ಟು ಸರಿ ಕಚ್ತಾ ಇದೆ? ಅಯ್ಯೋ, ಇಲಿಗಳೆಲ್ಲ ಪ್ಯಾಂಟ್ ಒಳಗಿವೆ, ಶರ್ಟ್ ಒಳಗಿವೆ. ಅಯ್ಯೋ, ತಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ, ಯಾರಾದ್ರೂ ಬಂದು ಕಾಪಾಡಿ ಕಾಪಾಡಿ. ಅಯ್ಯೋ ಅಯ್ಯೋ, ಕಚ್ಚುತ್ತಾ ಇವೆ. ಓ ಕಾಪಾಡಿ, ಅಯ್ಯ ಕಾಪಾಡಿ. ನಡೀರಿ ಸರ್. ಹೋಗಿ ಸರ್. ನಿಮ್ಮ ಸೇನೆಯ ಮೇಲೆ ಇಲಿಗಳ ಸೇನೆ ಅಟ್ಯಾಕ್ ಮಾಡಿದೆ. ಇವಾಗ ನಿಮ್ಮ ಹತ್ರ ಬರೀ 2 ಜನ ಇರೋದು. ನಿನಗೆ ಗೊತ್ತು? ಈ ಒಬ್ಬ ಮಗು ನನ್ನ ಪೂರ್ತಿ ಸೈನ್ಯನ ಹಾಳು ಮಾಡ್ಬಿಟ್ಟ. ಹೇಗೆ ಹೇಗೆ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನಿಮ್ಗೆ ಇನ್ನೂ ಒದೆ ತಿನ್ಬೇಕು ಅನ್ಸ್ತಿದ್ಯಾ? ಇಲ್ಲ. ಹಾಗಾದ್ರೆ ಹೋಗಿ ನನ್ನ ಫ್ರೆಂಡ್ಸ್ ಕಟ್ಟಿರೋ ಕಟ್ನ ಬಿಚ್ಚಿ ಅವ್ರಿಗೆ ಚಾಯ್ ನಾಷ್ಟ ತಿನ್ಸಿ. ಅಲ್ಲಿವರೆಗೂ ನಾನು ನಿಮ್ ಬಾಸ್ ಜೊತೆ ಕುಸ್ತಿ ಕಬಡ್ಡಿ ಆಡ್ತೀನಿ. ಬಿಸ್ಕೆಟ್ ಸಿಗುತ್ತಾ? ಪಾರ್ಟಿಗೆ ಬಂದಿದ್ದೀರಾ? ಹೇಯ್, ನೀವಿಬ್ರು ನನಗ್ ಸಹಾಯ ಮಾಡಿ. ಸಾರಿ ಬಾಸ್, ಮಕ್ಕಳ ಹತ್ರ ಪೆಟ್ ತಿನ್ನೋದಕ್ಕೆ ತುಂಬಾ ನಾಚಿಕೆ ಆಗತ್ತೆ. ನೋಡ್ಕೋತೀನಿ, ಒಬ್ಬೊಬ್ಬದು ನೋಡ್ಕೋತೀನಿ. ನನ್ ರೆಸಾರ್ಟ್ ಆಗ್ಬಿಡ್ಲಿ, ನಿಮಗೆ ಯಾರಿಗೂ ಕೆಲಸ ಕೊಡಲ್ಲ ನಾನು.
ಓಹೋ ಫೈಟ್ ಶುರುವಾಗ್ಬಿಟ್ಟಿದೆ. ಯಾ ವಾಹ್ ವಾಹ್ ಯಾ. ಪಾರ್ಟಿ ಆಲ್ರೆಡಿ ಶುರು ಆಗಿದೆ. ನೀವೇ ಜಾಯಿನ್ ಮಾಡ್ತೀರಾ? ನಾವು ಪಾರ್ಟಿ ಮಾಡ್ತೀವಿ, ಅವ್ರು ಫೈಟ್ ಮಾಡ್ಲಿ. ಏ ಕೇಳ್ರೋ, ಇಲ್ಲಿ ಬಿಸಿ ಬಿಸಿ ಟೀ ತಗೊಂಡ್ ಬನ್ನಿ. ಏ ಇನ್ಸ್ಪೆಕ್ಟರ್, ಮದ್ವೆಗೆ ಬಂದಿದ್ಯಾ? ಬಾ ಬಾ, ಇಲ್ಲಿ ಮಗುವಿಂದ ನನಗೆ ಕಾಪಾಡು. ಇನ್ನೆಷ್ಟು ಹೊತ್ತು ಅಂತ ಒದೆ ತಿನ್ಲಿ ನಾನು. ಇವನು ಎಷ್ಟು ಹೊಡೆದ ಅಂತಂದ್ರೆ, ಚಿಕ್ಕದ್ರಲ್ಲಿ ನಮ್ಮ ಮಮ್ಮಿನೂ ನನಗೆ ಇಷ್ಟೊಂದು ಹೊಡೆದಿರ್ಲಿಲ್ಲ. ಈಗ ಅಳೋದ್ರಿಂದ ಏನ್ ಪ್ರಯೋಜನ? ಈ ಕೆಲಸ ಮಾಡ್ಬೇಕಿದ್ರೆ ಮೊದ್ಲೇ ಯೋಚನೆ ಮಾಡ್ಬೇಕಿತ್ತು. ಒಂದು ಸರ್ಕಾರದ ಜಾಗದಲ್ಲಿ ರೆಸಾರ್ಟ್ ಮಾಡೋದಕ್ಕೆ ಹೊರಟಿದ್ಯಾ ನೀನು? ಈ ಯೋಚನೆ ಹೇಗ್ ಬಂತು ಹೇಳು? ನನ್ ಬಗ್ಗೆ ಗೊತ್ತಿಲ್ಲ ನಿನ್ಗೆ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ಳರು ಕಳ್ತನ ಮಾಡ್ತಾ ಇದ್ರು. ಡೈಲಾಗ್ಸ್ ಆಮೇಲೆ ನೋಡಿ, ಮೊದ್ಲಿಲ್ಲಿಂದ ಕರ್ಕೊಂಡು ಹೋಗು. ಓಕೆ ಓಕೆ, ಯು ಆರ್ ಅಂಡರ್ ಅರೆಸ್ಟ್. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನೊಂದು ದೊಡ್ಡ ಕೆಲಸನೇ ಮಾಡಿದೀಯಾ. ಥ್ಯಾಂಕ್ ಯು. ಈಗ ಇವನು ಜೈಲಿಗೆ ಹೋಗ್ತಾನೆ, ಮತ್ತೆ ನಾನ್ ಮಾಡ್ತೀನಿ ಜಂಗಲ್ ನಲ್ಲಿ ಮಂಗಲ್.